ಇವತ್ತು IHRO ಒಂದು ಲೈಕ್ ಮೆಂಬರ್ಸ್ ಸ್ಟೇಟ್ ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಆಯ್ಕೆ ಮಾಡೋದು ಪ್ರೋಗ್ರಾಮ್ ನಡೆದಿದೆ ಪತ್ರಿಕಾ ಭವನದಲ್ಲಿ. IHRO ಅಂದರೆ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಅಂತ ಹೇಳಿ ಒಟ್ಟು 20 ಕಂಟ್ರಿಗಳಲ್ಲಿ ಪ್ರೆಸೆಂಟ್ ಅದು ಆಕ್ಟಿವ್ ಅಲ್ಲಿದೆ. ಇವರ ಮೇನ್ ಉದ್ದೇಶ ಏನಂದ್ರೆ, ಸೊ ದೇ ವಿಲ್ ಬಿ ಫೈಟ್ ವಿತ್ ಗವರ್ಮೆಂಟ್ ಜೊತೆ ಲೈಕ್ ನಮ್ಮ ಗವರ್ಮೆಂಟ್ ಜೊತೆ ಸೇರಿ ಫೈಟ್ ಮಾಡುವಂತ ಒಂದು ಆರ್ಗನೈಸೇಷನ್ ಇದು. ಆ ವಿಚಾರದಲ್ಲಿ ಉದಾಹರಣೆಗೆ ನಾನು ಹೇಳ್ಬೇಕಾದ್ರೆ, ಆಂಧ್ರದಲ್ಲಿ ನಡೆದಿರುವಂತಹ ತಿರುಪತಿ ನಾಡು ವಿಚಾರ ಆಗಲಿ ಅಥವಾ ಇನ್ನೊಂದಾಗಲಿ, ಈ ತರ ಪ್ರತಿಯೊಂದು ಕೂಡ ನಾವು ಗೌರ್ಮೆಂಟ್ ಅವ್ರ ಜೊತೆ ಸೇರಿ ಫೈಟ್ ಮಾಡ್ತಿರುವಂತದ್ದು. ಲೈಕ್ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಫಸ್ಟ್ ಟೈಮ್ ಇದು ಲೈಕ್ ಮೆಂಬರ್ಸ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ. ಫಸ್ಟ್ ಟೈಮ್ ಲೈಕ್ ಸ್ಟೇಟ್ ಕಮಿಟಿ ಆಸ್ ವೆಲ್ ಆಸ್ ಡಿಸ್ಟ್ರಿಕ್ಟ್ ಕಮಿಟಿ ಇವತ್ತು ನಮ್ಮ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆಗಿರುವಂತಹ ಮತ್ತೆ ಜನರಲ್ ಸೆಕ್ರೆಟರಿ ಆಫ್ ಇಂಡಿಯಾ ಶ್ರೀ PV ವಿಶ್ವನಾಥ್ ಅವರ ಜೊತೆ ನಾವು ಲೆಟರ್ಸ್ ಎಲ್ಲ ಕೂಡ ತಗೊಂಡು ಇವತ್ತಿಂದ ಇದನ್ನ ವಿಸ್ತರಣೆ ಮಾಡಬೇಕು ಅಂತ, ಲೈಕ್ ಕರಪ್ಷನ್ ನಾವು ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಪ್ರಧಾನ ಧ್ಯೇಯದಿಂದ ನಾವು ಮುಂದಿನಲ್ಲಿ ನೀವು ಯಾವ ಕೆಲಸ ಮಾಡ್ತೀರಿ? ನಾವು ಗೌರ್ಮೆಂಟ್ ಅವ್ರ ಜೊತೆ ಸೇರಿ ನಾವು ಫೈಟ್ ಮಾಡುವ ಅಂತ ನಾವು ಡಿಸೈಡ್ ಮಾಡ್ತೀವಿ. ಸೊ ಅದೇ ಇವತ್ತೇ ಇದು ಎಕ್ಸ್ಪ್ಯಾಂಡ್ ಆಗಿರೋದ್ರಿಂದ ಫಸ್ಟ್ ಸಮಸ್ಯೆಗಳ ಬಗ್ಗೆ ಇನ್ನೊಂದು ನಾವು ತಿಳ್ಕೊಂಡು ಆಮೇಲೆ ನಾವು ಅವ್ರ ಜೊತೆ ಗೌರ್ಮೆಂಟ್ ಅವ್ರ ಜೊತೆ ಸೇರಿ ಫೈಟ್ ಮಾಡೋಣ ಅಂತ ತೀರ್ಮಾನ. ಇವತ್ತು ನನ್ನ ಜಿಲ್ಲಾ ಮಟ್ಟದ ಅಧ್ಯಕ್ಷನಾಗಿ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ವಿರೋಧಿ ದಳ ಆಯ್ಕೆಯಾಗಿದ್ದೇನೆ. ಸೊ ಇದಕ್ಕೆ ತುಂಬಾ ಸಂತೋಷ ವ್ಯಕ್ತಪಡಿಸ್ತಾ, ಮುಂದಿನ ದಿನಗಳಲ್ಲಿ ಮಾನವ ಹಕ್ಕುಗಳು ಅನ್ನೋದನ್ನ ನಾವು ಬುಕ್ಕಲ್ಲೆಲ್ಲ ನಾವು ಡೈರೆಕ್ಟ್ ಆಗಿ ಜನಗಳಿಗೆ ಅರಿವು ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಸಂಸ್ಥೆ ಮುಖಾಂತರ ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಒಂದು ಟೀಮ್ ಮಾಡಿ ಇದನ್ನ ಮುಂದೆ ತರಬೇಕು ಅಂತ ಬರ್ತಾ ಇದ್ವಿ. ನೆಕ್ಸ್ಟ್ ಇನ್ನೊಂದೇನಂದ್ರೆ ಭ್ರಷ್ಟಾಚಾರ. ಇದು ಭ್ರಷ್ಟಾಚಾರ ಅನ್ನೋದು ತುಂಬಾ ಜಾಸ್ತಿನೇ ಆಗಿದೆ. ಸೊ ಇದನ್ನ ನಾವು ಒಬ್ರು ಇಬ್ಬರಿಂದ ಯಾವತ್ತು ತಡೆಯೋದಕ್ಕೆ ಆಗಲ್ಲ. ಸೊ ಇದು ನಾವು ಸರ್ಕಾರದ ಜೊತೆ ಕೈ ಜೋಡಿಸಿ ಸರ್ಕಾರದ ಜೊತೆ ನಿಂತ್ಕೊಂಡು ನಮ್ಮ ಒಂದು ಸಂಸ್ಥೆಯಿಂದ ನಮ್ದೊಂದು ಟೀಮ್ ಮಾಡ್ಕೊಂಡು ಯಾವುದೇ ಭ್ರಷ್ಟಾಚಾರ ಎಲ್ಲೇ ಆಗಿದ್ರು ಕೂಡ ಅಲ್ಲಿಂದ ನಮ್ಗೆ ಮಾಹಿತಿ ಸಿಕ್ಕಿದ್ರೆ ನಮ್ಮ ಒಂದು ತಂಡದಿಂದ ಅದನ್ನ ನಾವು ಮುಂದೆ ಹೋಗಿ ಅಲ್ಲೇನೇ ಭ್ರಷ್ಟಾಚಾರ ಆಗಿದ್ರು ಮುಂದೆ ನಿಂತು ನಾವು ಅದನ್ನ ಸರ್ಕಾರದ ಒಂದು ಗುರುತಿಗೆ ತಂದು ಅದನ್ನ ನಾವು ಕೂಡ ಫೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನ ನಾವು ಜಾಯ್ನ್ ಆಗಿದ್ದೀವಿ. ಇದನ್ನ ಮುಂದೆ ನುಡಿಸ್ಕೊಂಡು ಎಲ್ಲ ಯುವಕರೇ ಇರೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ ಮುಂದಿನ ದಿನಗಳಲ್ಲಿ ಆಲ್ಮೋಸ್ಟ್ ಮುಂದಿನ 15-20 ವರ್ಷ ನಾವು ಏನೇ ಆದ್ರೂ ಕೂಡ ನಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಆದಂತ ಭ್ರಷ್ಟಾಚಾರ ನಡಿಕೂಡ್ದಂಗೆ ತಡಿಬೇಕು ಅಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ನಮ್ಮ ಒಂದು ಯುವಕರ ಒಂದು ಟೀಮ್ ಮಾಡ್ಕೊಂಡು ಮುಂದಕ್ಕೆ ಬರ್ತಾ ಇದೀವಿ. ನಿಮ್ಮ ಒಂದು ಸಹಕಾರ ಯಾವತ್ತೂ ಇರಬೇಕು ಅಂತ ಕೋರ್ತಾ ನಮ್ಗೆ ಯಾವತ್ತು ಸಹಕಾರ ಕೊಡಿ. ಥ್ಯಾಂಕ್ ಯು.